ಇಷ್ಟೊಂದು ಚಿತ್ರಾನ್ನ ಯಾಕೆ ಮಾಡಿದ್ದೀನಿ ಅಂತ ನೋಡಬೇಡಿ. ಯಾಕೆ ಮಾಡಿದ್ದೀನಿ ಅಂದರೆ ಇವತ್ತು ಮನೆ ಕೆಲಸಕ್ಕೆ ಬಂದಿದ್ದಾರೆ, ತಿಪ್ಪೆಗೊಬ್ಬರ ಹೊಡ್ಸೋಕ್ಕೆ ಬಂದಿದ್ದಾರೆ ಮತ್ತು ಬೀನ್ಸ್ ಕುಯ್ಯೋಕ್ಕೂ ಬಂದಿದ್ದಾರೆ. ಅವ್ರಿಗೆಲ್ಲ ನಾವೊಂದು 15 ಜನ ಆದರೂ ಮನೆಯವರು ಸೇರಿ ಚಿತ್ರಾನ್ನ ಮಾಡಿದ್ದೆ. ಆಮೇಲೆ ಅದನ್ನು ಬಾಕ್ಸಿಗೆ ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಮೊಸರನ್ನು ಬಾಕ್ಸಿಗೆ ಹಾಕ್ಕೊಂಡು ತೊಗೊಂಡು ನಾನು ಬೀನ್ಸ್ ಹೊಲ್ದ ಹತ್ರ ಬಂದೆ. ಇಲ್ಲಿ ಬೀನ್ಸ್ ಕುಯ್ತಿದ್ರು, 3 ಜನ ಬಂದಿದ್ದರು. ಆಮೇಲೆ ಅವರು ನಾನು ಎಲ್ಲ ಸೇರಿಕೊಂಡು ತಿಂಡಿ ತಿಂದು ಬೀನ್ಸ್ ಕುಯ್ಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ನಮ್ಮ ಮನೆಯವ್ರು ಸೌತೆಕಾಯಿ ಕುಯ್ತಿದ್ರು. ಆ ಸೌತೆಕಾಯಿ ಏನು ಚೆನ್ನಾಗಿಲ್ಲ ಫ್ರೆಂಡ್ಸ್. ಬೀನ್ಸ್ ಕುಯ್ದ್ವಿ 4 ಚೀಲ ಬೀನ್ಸ್ ಆಯಿತು. ಇನ್ನೂ ಸ್ವಲ್ಪ ಉಳಿದಿದೆ, ನಾಳೆ ಮತ್ತೆ ಕುಯ್ತೀವಿ. ಇನ್ನೊಂದು 12 ಸಾಲ ಉಳಿದಿದೆ. ಆಮೇಲೆ ಫ್ರೆಂಡ್ಸ್ 2:30 ಆಯಿತು. ಇವರು ಕೆಲಸ ಬಿಟ್ಟು ಟೈಮ್ ಆಯಿತು ಅಕ್ಕ ಅಂತ ಹೇಳ್ಬಿಟ್ಟು ಮನೆ ಕಡೆ ಹೊರಟೇ ಬಿಟ್ಟರು. ಅವರು ಹೋದ್ಮೇಲೆ ನಾನು ಸೌತೆಕಾಯಿ ಇನ್ನೊಂದು ಸ್ವಲ್ಪ ತೊಳೆಯೋದಿತ್ತು. ಇದು ಹುಲ್ಲು ಶುಂಠಿ ಮುಚ್ಚಕ್ಕೆ ಅಂತ ಹೇಳಿಬಿಟ್ಟು ಶುಂಠಿ ಹಾಕಬೇಕು ಅಂತ ಹೇಳಿ ಇವಾಗೆ ತಂದಿಟ್ಟಿದ್ದಾರೆ. ಸೌತೆಕಾಯಿ ಎಲ್ಲ ತೊಳೆದು ಒಂದು ಸ್ವಲ್ಪ ಉಳಿದಿತ್ತಲ್ಲ ಅದನ್ನು ಚೀಲಕ್ಕೆ ಹಾಕಿ ಅವನ್ನೆಲ್ಲ ಹೊತ್ತು ರೋಡ್ ಸೈಡಿಗೆ ಇಟ್ಟಿದ್ವಿ. ಟೆಂಪೋದವ್ನು ಬರ್ತಾನೆ, ಹಾಸನ್ಗೆ ಹಾಕೊಂಡು ಹೋಗ್ತೀವಿ, ಹಾಸನ ಮಾರ್ಕೆಟ್ಗೆ. ಆಮೇಲೆ